Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶಲಿ ಚಿತ್ರಾನ್ನ ಅಂದರೆ ಯಾರಿಗಿಷ್ಟ ಇಷ್ಟ ಆಗೋದಿಲ್ಲ, ನನಗಂತೂ ತುಂಬಾ ಫೇವ್ರೇಟು. ಅದು ಅಮ್ಮ ಮಾಡೋ ಚಿತ್ರಾನ್ನ ಅಂದರೆ ಕೇಳಬೇಕಾ? ಸೊ ನಮ್ಮ ಮನೇಲಿ ಅಜ್ಜಿಂದಿರೆಲ್ಲ ಚೆನ್ನಾಗಿ ಚಿತ್ರಾನ್ನ ಮಾಡ್ಕೊಡ್ತಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಮನೇಲಂತೂ ನಾನು ಯಾವಾಗಲೂ ನಾನು ವೀಡಿಯೋಲಿ ಹೇಳ್ದಂಗೆ ನಮ್ಮಮ್ಮ ಅಂತೂ ಸೂಪರಾಗಿ ಅಡುಗೆ ಮಾಡ್ತಾರೆ. ಅದರಲ್ಲಿ ವೆರೈಟಿ ಆಫ್ ಚಿತ್ರಾನ್ನ ನಾವು ಇದೇ ಒಂದೇ ಡಿಶಲ್ಲಿ ನಾವು ಚಿತ್ರಾನ್ನದಲ್ಲೇ ನಾವು ವೆರೈಟಿ ಮಾಡ್ಬೋದು. ಲೈಕ್ ನೆಲ್ಲಿಕಾಯಿ ಚಿತ್ರಾನ್ನ ಅಂತೆ, ಮತ್ತು ಹುಣ್ಸೆಹಣ್ಣು ಹಾಕಿ ಚಿತ್ರಾನ್ನ, ಲಿಂಬೆಹಣ್ಣು ಹಾಕಿ ಚಿತ್ರಾನ್ನ, ಮಾವಿನಕಾಯಿ ಸೀಸನ್ ಬಂತು ಅಂದರೆ ಕೇಳಲೇಬೇಡಿ, ಫುಲ್ ವೆರೈಟಿ ಇರುತ್ತೆ ಮಾವಿನಕಾಯಿ ಹಾಕಿ ಚಿತ್ರಾನ್ನ. ಸೊ ಇದೆಲ್ಲ ಬೇರೆ ಡಿಫ್ರೆಂಟ್ ಎಲ್ಲಿಕಾಯಿ ಚಿತ್ರಾನ್ನ. ಸೊ ಇದೆಲ್ಲ ಬೇರೆ ಥರ ಇರುತ್ತೆ. ಸೊ ಇವತ್ತು ನಾವು ನಮ್ಮ ಮನೇಲಿ ಮಾಡ್ತಿರೋದೇನು ಅಂತಂದರೆ ಲಿಂಬೆಹಣ್ಣು ಹಾಕಿ ಚಿತ್ರಾನ್ನ. ಸೊ ಯೂಶಲಿ ನಾನು ಕೇಳಿರೋದೇನು ಅಂತಂದರೆ, ಎಲ್ಲ ಲೇಡೀಸ್ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ಟಿಫಿನ್ ಏನು ಮಾಡೋದು, ಮಧ್ಯಾಹ್ನ ಏನು ಮಾಡೋದು, ರಾತ್ರಿ ಏನು ಮಾಡೋದು, ಸೊ ಇದರಲ್ಲೇ ಫುಲ್ ಡೇ ಎಲ್ಲ ಕಳೆದೋಗಿರುತ್ತೆ ಅವ್ರದ್ದು. ಸೊ ನಾಷ್ಟ ಏನು ಮಾಡೋದು, ಬ್ರೇಕ್ಫಾಸ್ಟ್ ಏನು ಮಾಡೋದು, ಇದರಲ್ಲೇ. ಸೊ ಯೂಶಲಿ ನಾನು ಕೇಳಿದ್ದೀನಿ ಯಾವಾಗಲೂ ನನಗೆ ಟಿಪ್ಸ್ ಹೇಳೋದಾಗಿರಲಿ, ಆಚೆ ಕಡೆ ಯಾರಾದರೂ ನನಗೆ ನೋಡಿದಾಗಲ್ಲ ರೆಗ್ಯುಲರಾಗಿ ನನ್ನ ಚಾನಲ್ನ ನೋಡೋರು ಹೇಳೋರು, ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಏನಾದರೂ ಮಾಡೋ ಥರ ರೆಸಿಪಿನ ತೋರಿಸಿ ನಿಮ್ಮ ಚಾನಲಲ್ಲಿ ಅಂತ ಹೇಳೋದು ನಾನು ಕೇಳಿದ್ದೀನಿ. ಸೊ ಸ್ಪೆಷಲಿ ನನಗೆ ಸೊ ಹಾಗೆ ಇವತ್ತು ವರ್ಕಿಂಗ್ ಲೇಡೀಸ್ಗೆ ತುಂಬ ಯೂಸ್ಫುಲ್ ಆಗಲಿ ಅನ್ನೋದು ಆ ಬೇಸಿಸ್ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸು ಗಂಡ್ಮಕ್ಳು ಕೂಡ ಇವಾಗ ಕುಕ್ಕಿಂಗ್ನ ಮಾಡ್ತಾರೆ. ಸೊ ವರ್ಕಿಂಗ್ ಹೋಗೋ ಗಂಡ್ಮಕ್ಳು, ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಅಟ್ರೆಸ್ಟೇಜ್ ನೀಟಾಗಿ ನಾವು ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬದಲ್ಲಿ. ಸೊ ಪ್ರಿಸರ್ವೇಷನ್ ಆಗಿ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಒಂದಷ್ಟು ದಿನ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ, ಏನು ಸ್ಪಾಯ್ಲು ಆಗೋಲ್ಲ. ಸೊ ನೀಟಾಗಿ ಪ್ರೊಸೀಜರಲ್ಲಿ ನಾವು ಫಾಲೋ ಮಾಡಿದ್ರೆ. ಆ್ಯಂಡ್ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸೇ ಹೆಲ್ತಿ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ. ಆಯಿಲ್ ಸ್ವಲ್ಪ ಕಡಿಮೆ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲಿರುತ್ತೆ. ಸೊ ಲೆಮನ್ ಚಿತ್ರಾನ್ನ, ಲೆಮನ್ ಹಾಕಿ ಚಿತ್ರಾನ್ನ. ಸೊ ನನಗಂತೂ ತುಂಬಾ ಇಷ್ಟ ಚಿತ್ರಾನ್ನ. ಇದೆಲ್ಲ ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಚಿತ್ರಾನ್ನ ಮೊಸರನ್ನ. ಸೊ ಈ ಥರ ಕಾಂಬಿನೇಷನ್ ಇದೆಲ್ಲ ನಮ್ಮ ಸೌತ್ ಇಂಡಿಯನ್ ಫುಡ್ಸು ನನಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವಾಗ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನನ್ನ ವಿಡಿಯೋನ ನೋಡ್ತಿದ್ರು. ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಸೇಮ್ ವೇ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ, ಇವತ್ತು ಚಿತ್ರಾನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣವಾ? ಏನೆಲ್ಲ ಬೇಕು? ಎಣ್ಣೆ, ಓಕೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ, ಓಕೆ, ಉಪ್ಪು, ಲವಂಗ, ಉದ್ದಿನಬೇಳೆ, ಒಂದೆರಡು ಲವಂಗ. ಓಕೆ, ಇದು ನಾನು ಸ್ಪೆಷಲಾಗಿ ಹಾಕೋದು ಅಷ್ಟೇ. ಓಕೆ, ಸೊ ಇವಾಗ ಮಾಡೋ ಪ್ರೋಸೆಸ್ ನೋಡೋಣ. ಎಸ್, ಓಕೆ, ಫಸ್ಟ್ ಸ್ಟೆಪ್ ಇವಾಗ ಎಣ್ಣೆ ಹಾಕೊಳ್ಳೋಣ. ಸೊ ಇವಾಗ ನಾವು ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದು. ಓಕೆ, ಈಗ ಸಾಸಿವೆ. ನೆಕ್ಸ್ಟ್ ಮಮ್ಮಿ ಇವಾಗ ಕಡಲೆಬೇಳೆ. ಓಕೆ, ನೆಕ್ಸ್ಟು ಉದ್ದಿನಬೇಳೆ, ಇವಾಗ ಕಡಲೆಕಾಯಿ ಬೀಜ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀರಾ? ಇದು ಎಷ್ಟು ದಿನ ಪ್ರಿಸರ್ವ್ ಮಾಡಿ ಇಟ್ಕೋಬೋದು? 1 ತಿಂಗಳು ಇಟ್ಕೊಬೋದು. 1 ತಿಂಗಳು? 1 ತಿಂಗಳು ಬರುತ್ತಾ ಮಮ್ಮಿ? ಒಂದು ಚೂರು ನೀರು ಹಾಕಬಾರ್ದು, ನೀರು ತಾಗಿಸ್ಬಾರ್ದು. ಓಕೆ, ಇದು ಎರಡೇ ಲವಂಗ. ಇದು ಒಂದು ಒಳ್ಳೆ ಘಮ ಕೊಡುತ್ತೆ. ಫ್ಲೇವರ್ಗೋಸ್ಕರ. ಓಕೆ, ಸೌಟು ಚಿಕ್ಕದಾಗಿ ಚಕ್ಕವಾಗಿ ಕ್ಯೂಟಾಗಿದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಸೌಟು. ಸೊ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಆಡಿಸ್ತಿರ್ಬೇಕು. ಓಕೆ ಮಮ್ಮಿ, ಆಗಿದೆ ಇದು. ನೆಕ್ಸ್ಟು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ. ಓಕೆ, ಇವಾಗ ಕರಿಬೇವು, ನೆಕ್ಸ್ಟು ಹಸಿಮೆಣಸಿನ್ಕಾಯಿ,
ನಾವು ಇದನ್ನು ಹಾಕೋಬೋದಾ, ಖಾರ ಪುಡಿನೂ ಹಾಕೋಬೋದಾ, ಇಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಅವಾಗ ಚೆನ್ನಾಗಿ ಹುಣಸೆಹಣ್ಣು ಚಿತ್ರಾನ್ನ ಮಾಡಿದಾಗ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಒಂದಿನ ಮಾಡೋಣ ಅಲ್ವಾ? ತುಂಬ ವೆರೈಟಿ ಮಾಡ್ಬೋದು ಅಲ್ವಾ? ಕರಿಬೇವು ಚಿತ್ರಾನ್ನ, ಪುದೀನ ಚಿತ್ರಾನ್ನ, ಹಾಂ, ಜೀರಿಗೆ ಚಿತ್ರಾನ್ನ, ಇನ್ನೇನೇನು ಚಿತ್ರಾನ್ನ ಇದೆ? ತುಂಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಸೀಸನಲ್ಲಿ ಏಲಕ್ಕಾಯಿ ಚಿತ್ರಾನ್ನ, ಹುಣಸೆ ಹಣ್ಣು ಚಿತ್ರಾನ್ನ, 50 ವೆರೈಟಿ ಮಾಡ್ಬೋದು. ಹಾಂ, ಓಕೆ. ಸೊ ನಮ್ಮನೇಲಿ ಇವತ್ತು ನಾವು ಲೆಮನ್ ಚಿತ್ರಾನ್ನ, ಟೊಮೆಟೊ ವಿತ್ ಲೆಮನ್ ಚಿತ್ರಾನ್ನ. ಇವಾಗ ಮಮ್ಮಿ ನೆಕ್ಸ್ಟ್ ಟೊಮೆಟೊ ಇದು ಸಣ್ಣಗೆ ಹಚ್ಕೊಬೇಕು, ಅವಾಗ ತುಂಬ ದಪ್ಪ ಎಲ್ಲ ಹಚ್ಕೊಂಡು. ಓಕೆ. ಸೊ ಟೊಮೆಟೊ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕಬೇಕು. ಟಿಪ್ಪಾ? ಓಕೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಒಂದೇ ಸತಿ ಹಾಕ್ಕೊಬೋದು, ಪರವಾಗಿಲ್ಲ. ಸೊ ಉಪ್ಪು ಹಾಕಿಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಸೂಪರ್ ಮಮ್ಮಿ, ನೀವು ಟಿಪ್ಸು ವರ್ಕ್ ಆಯಿತು. ಎಷ್ಟು ಬೇಗ ಬೆಂದೋಯ್ತು ಟೊಮೆಟೊ. ಸೊ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನೀವು ಒಂದು 15 ಡೇಸ್ ಬೇಗ ಅನ್ನ ಇತ್ತು ಉಳಿದಿತ್ತು. ಸೊ ಈ ಚಿತ್ರಾನ್ನ ಇದೊಂದು ಗೊಜ್ಜು ಹಾಕ್ಕೊಂಡು ತಿನ್ಬೋದು. ಇಲ್ಲೆಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಡು ಕಲಿಸ್ಕೊಂಡು ಹೋಗ್ಬೋದು. ಇಮಿಡಿಯೇಟಾಗಿ ಹೊಟ್ಟೆ ಎಷ್ಟು ಸಿಗ್ತಾ ಇದೆ ಅಂದರೆ ಒಂದು ಬಾಟ್ಲಲ್ಲಿ ಹಾಕಿ ಜಾರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಫ್ರೀಜರ್ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ತಿನ್ಬೋದು. ನೆಕ್ಸ್ಟು ಅರಿಶಿನ. ಓಕೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಫಿನಿಶಿಂಗ್ ಟಚ್ಚಾ? ಲೆಮನ್ ಯಾವಾಗ ಹಾಕ್ತೀರಾ? ಇದೆ ತಣ್ಣಗಾಗಬೇಕು. ಓಕೆ. ತಣ್ಣಗಾದ್ಮೇಲೆ ಲಿಂಬೆಹಣ್ಣು ರಸ ಹಿಂಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ತೊಗೊಂಡು ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು. ಓಕೆ. ಇಷ್ಟೇ ಚಿತ್ರಾನ್ನ. ಮಮ್ಮಿ ತಣ್ಣಗಾಗಿದೆ ಅಲ್ಲ ಇವಾಗ? ಆಗಿದೆ. ಸೊ ಇವಾಗ ನಿಂಬೆಹಣ್ಣು ರಸ. ಓಕೆ. ನಿಜ ಹೇಳ್ತೀನಿ, ಎಷ್ಟು ಅರೋಮ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ, ಗಮ್ ಅಂತ ಸ್ಮೆಲ್ ಬರ್ತದೆ. ಸೊ ಸೂಪರ್ ಆಗಿರತ್ತಲ್ವ? ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದರೆ ಸಾಕಾಗಿರುತ್ತೆ. ಓಕೆ. ಸೊ ಎಷ್ಟು ಲಿಂಬೆಹಣ್ಣು ಹಾಕ್ತಿದ್ದೀರಾ ಮಮ್ಮಿ? ಈಗ ಹುಳಿ ಎಷ್ಟು ಬೇಕೋ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಓಕೆ. ಸೊ ರೆಡಿ ಅಲ್ವಾ? ರೆಡಿ. ನೋಡೋದಲ್ಲ ಗಾಯ್ಸ್, ಸೊ ಇಷ್ಟೇ ಸಿಂಪಲ್ಲು, ಆರಾಮಾಗಿ ಮಾಡ್ಕೋಬೋದು. ಅನ್ನ ಕಲಿಸ್ಕೊಬೇಕಾದ್ರೆ ನೀವು ಒಂದು ಸಪ್ರೇಟಾಗಿ ಇದಕ್ಕೆ ಹಾಕಬಾರ್ದು ಕಾಯಿ. ಸಪ್ರೇಟಾಗಿ ನೀವು ಅನ್ನ ಕಲಿಸ್ಕೊಬೇಕು, ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನೂ ಹಾಕೊಬೋದು. ಅದನ್ನು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ನೋಡಿದಲ್ಲ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ಬೇಗ ಮಾಡುವಂಥ ರೆಸಿಪಿ ಲೈಕ್ ಚಿತ್ರಾನ್ನ ಗೊಜ್ಜು. ಸೊ ಎಷ್ಟು ಬೇಗ ಮಾಡ್ಕೋಬೋದಲ್ವಾ? ಸೊ ಸಿಂಪಲಾಗಿ ಈಸಿಯಾಗಿದೆ. ಸೊ ನನ್ನ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಸೊ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ. ಸೊ 100% ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 100% ಇಷ್ಟ ಆಗಿರುತ್ತೆ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ, ಏನು ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಟಿಲ್ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.